ಅವನ ಹೆಗಲ ಮೇಲೆ ಹಾಕ್ತೀನಿ ಅಂತಂದ್ರು. ಈ ದೊಡ್ಡ ಪೈತಾನೆ ಹೆಗ್ಲ ಮೇಲೆ ಹಾಕಿದ್ರೆ ಭಾರ ತಡಿತೀನ? ಸಿಕ್ಕಾಪಟ್ಟೆ ಭಾರ ಇರುತ್ತಲ್ಲ ಹಾವಂತೂ. ಗುರು ಜೀವನದಲ್ಲಿ ಯಾವತ್ತೂ ಈ ತರ ಮಾಡಿಸ್ಕೊಂಡಿರ್ಲಿಲ್ಲ. ಆ ಸ್ಕಿನ್ ಅಲ್ಲೆಲ್ಲ ವೈಬ್ರೇಟ್ ಆಗ್ತಾ ಇದೆ ಗುರು. ಹಾವನ ಬಾಡಿ ಇರುತ್ತಲ್ಲ, ಒಂದೊಂದ್ ಸ್ಕಿನ್ ಜಾಗದಲ್ಲೂ ಫೀಲ್ ಮಾಡ್ಕೊಂಡು ಆ ಉಸಿರು ಎಳ್ಕೊತಾ ಇರೋದು, ಉಸಿರಾಡ್ತಾ ಇರೋದು ಫೀಲ್ ಮಾಡ್ಬೋದು ಗುರು. ಯಪ್ಪ ಸಿಕ್ಕಾಪಟ್ಟೆ ಸ್ಟ್ರೆಂತ್ ಇದೆ ಇದಕ್ಕೆ. ಮಸಲ್ ಇದೆಯಲ್ಲ ತಿರುಗ್ತಾ ಇದೆ ನೋಡಿ, ಇದು ಕೈಲಿ ಹಂಗೆ ತಿರುಗಿಸ್ತಾ ಇದೆ. ಇದು ಸಿಕ್ಕಾಪಟ್ಟೆ ಸ್ಟ್ರೆಂತ್ ಇರುತ್ತೆ. ಇದು ನಾವು ನೋಡ್ತೀವಲ್ಲ ನಿಧಾನಕ್ಕೆ ಹಿಂಗ್ ಮೂವ್ ಆಗ್ತಾ ಇದೆಯಲ್ಲ, ಹಂಗಲ್ಲ ಇದು. ಮಸಲಲ್ಲಿ ಇದ್ರ ಮಸಲಲ್ಲಿ ಸಿಕ್ಕಾಪಟ್ಟೆ ಪವರ್ ಇದೆ, ಭಾರ ಇದೆ ಗುರು ಇದು. ಮೂತಿ ನೋಡ್ರಿ, ಹಾವು ಮೂತಿ ನೋಡ್ರಿ. ಅಲ್ಲ ಈ ತರ ಪೈತಾನ್ ಯಾವತ್ತಾದ್ರೂ ಹೆಗ್ಲ ಮೇಲೆ ಹಾಕೋತೀನಿ ಅಂತ ಅನ್ಕೊಂಡೇ ಇರ್ಲಿಲ್ಲ ಕನ್ಸು ಮನ್ಸಲ್ಲಿ. ಅಯ್ಯಪ್ಪ, ಇನ್ನ ನಂಬಕ್ಕಾಯ್ತಾ ಇಲ್ಲ. ಒಳ್ಳೆ ಮೂಟೆ ನೆಗ್ಲು ಮೇಲೆ ಹಾಕೊಂಡಂಗೆ ಹಾಕೋತವ್ರಲ್ಲ ಹಾವ್ನ. ಎರಡೆರಡು ಹಾವ.เขาไม่ยอมแยกอะพี่เลยต้องถ่ายไม่มีโฟโต้ ಬಾಯ್ ಬಾಯ್ ಬಿಟ್ಕೊಂಡು ನೋಡ್ತಾವ್ರೆ ಅವನ. ನೋಡಿ ಯಾವ ಎಸ್ಕೇಪ್ ಆಗಕ್ ಟ್ರೈ ಆಗ್ತಾ ಇದೆ ನೋಡಿ. ನೋಡಿ ಎಸ್ಕೇಪ್ ಆಯ್ತಾ ಇರೋ ಅವನ್ನ ತಿರ್ಗ ವಾಪಸ್ಸು ಅದುಮ್ತಾವ್ರೆ ಡಬ್ದೊಳಗಡೆ. ಏನ್ ಮನುಷ್ಯ ಗುರು ಇವರು. ಓಕೆ, ನೋ ಪಾಯ್ಸನ್. ಓಕೆ, ಪಾಯ್ಸನ್ ಮತ್ತೆ ಹಲ್ಕಿತಾಕಿರೋ ಹಾವು ಗುರು ಇದು. ಮಾಮೂಲಿ ಮುಂಚೂನೆ ನುಂಗ್ಬಿಡುತ್ತೆ ಅಂತ ಹಾವು ಇದು, ಅಂತ ಪೈಥಾನ್ ಇದು. ಅದನ್ನ ಪಳಗ್ಸವ್ರಲ್ಲ, ಗ್ರೇಟ್ ಗ್ರೇಟ್ ಈ ಮನುಷ್ಯ. ಓ ಗುರು, ಇವ್ರು ಹಾವನ್ನ ಬ್ರೀಡ್ ಮಾಡ್ತಾರಂತೆ ಇವರು. ನೋಡಿ ಬ್ರೀಡರ್ ಇವರು. ಓಕೆ, ಅವನ್ನೆಲ್ಲ ಬ್ರೀಡ್ ಮಾಡ್ತಾರೆ, ಅದನ್ನ ಪಳಗಿಸ್ತಾರೆ. ಅದಕ್ಕೆ ಈ ಪಾಟಿ ಪೈಥಾನ್ನ ಪಳಗಿಸಿಟ್ಕೊಂಡ್ಬಿಟ್ಟವ್ರೆ. ಇಲ್ಲಾಂದ್ರೆ ಇದೇನ್ ಸಾಮಾನ್ಯವಾದ ಮಾತಲ್ಲ. ಎಲ್ಲಾರ ಜನದ ಜೊತೆಗೂ ಪೈಥಾನ್ ಪಳಗಿಸೋದು, ಬರೋಂತ ಟೂರಿಸ್ಟ್ಗಳಿಗೆಲ್ಲ ಪೈಥಾನ್ ಹಾಕ್ಸೋದು ಚಿಕ್ಕ ವಿಷಯ ಅಲ್ಲ. ಏನ್ ಗುರಾಯಿಸ್ತಾ ಇದೆ ನೋಡ್ ಗುರು ಇದು.